ಶ್ರೀ ಗುರುಭ್ಯೋ ನಮಃ. ನಾನು ಸುಮಾ ನಾಗೇಶ್, ಬೆಂಗಳೂರಿನ ಪ್ರಸನ್ನ ಆಪ್ತ ಸಲಹಾ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕಿ ಆಗಿದ್ದೀನಿ. ಈ ದಿನ ಮನೆಯ ಹಿರಿಯರನ್ನ ಅವರ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳಲು ಬೇಕಾದ ಕೆಲವು ಜೀವನ ಕೌಶಲ್ಯಗಳ ಬಗ್ಗೆ ಮಾತಾಡ್ತೀನಿ. ಹಿರಿಯರು ಇರೋ ಮನೆ ಒಂದು ಭದ್ರವಾದ ಗೂಡಿದ್ದ ಹಾಗೆ. ಅವರು ಕುಟುಂಬದ ಬೆನ್ನೆಲುಬು ಇದ್ದ ಹಾಗೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ತಂದೆ ತಾಯರಾಗಿದ್ರೆ, ಪುಟ್ಟ ಮೊಮ್ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯಗಳನ್ನು ನೀಡುವ ಅಜ್ಜಿ ತಾತಂದ್ರು. ಹಿರಿಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಇತ್ಯಾದಿ ಕರ್ತವ್ಯಗಳನ್ನ ತಕ್ಕ ಮಟ್ಟಿಗೆ ಮುಗಿಸಿ ತಮ್ಮ ಉದ್ಯೋಗದಿಂದನೂ ನಿವೃತ್ತಿ ಹೊಂದಿದ ಮೇಲೆ ಮನೇಲೇ ಇರಬೇಕಾದಾಗ ಅವರ ಜೀವನದ ಪದ್ಧತಿಲೂ ಬದಲಾವಣೆ ಆಗೋದು ಸಹಜ. ಮನೆ ಜವಾಬ್ದಾರಿನ ಕ್ರಮೇಣವಾಗಿ ಮಕ್ಕಳಿಗೆ ವಹಿಸಿ ತಮ್ಮ ಬಾಳಿನ ಸಂಧ್ಯಾ ಕಾಲವನ್ನ ನೆಮ್ಮದಿಯಿಂದ ಕಳೆಯ ಬಯಸೋದು ಸಹಜವೇ. ಆ ದಿನಗಳನ್ನ ಅವರು ಶಾಂತಿ ಸೌಖ್ಯದಿಂದ ಅನುಭವಿಸ್ಬೇಕಾದ್ರೆ ದೈಹಿಕ ಆರೋಗ್ಯ, ಆರ್ಥಿಕ ಅನುಕೂಲತೆ, ವಿಶ್ರಾಂತ ಜೀವನಕ್ಕೆ ಬೇಕಾದ ಅಗತ್ಯತೆಗಳ ಬಗ್ಗೆ ಸ್ವಲ್ಪ ಮುಂಚಿಂದಾನೇ ಆಲೋಚಿಸಿ ತಯಾರಾಗಿರ್ಬೇಕಾಗಿರೋದು ಅತ್ಯಗತ್ಯ. ಇಷ್ಟೆಲ್ಲ ತಯಾರಿಗಳನ್ನ ಮುಂದಾಲೋಚನೆಯಿಂದ ಮಾಡ್ಕೊಂಡಿದ್ರು ಆ ವೃದ್ಧಾಪ್ಯದಲ್ಲಿ ಅವ್ರಿಗೆ ಬೇಕಾಗಿರೋದು ಮನೆಯ ಇತರ ಸದಸ್ಯರ ಪ್ರೀತಿ, ವಿಶ್ವಾಸ, ಆರೈಕೆ, ಹಾಗೆ ಒಂದಿಷ್ಟು ಸಮಯ ಕೂಡ. ಅದೇ ರೀತಿ ಅವರ ಯೋಗಕ್ಷೇಮದ ಜವಾಬ್ದಾರಿಯನ್ನು ಹೊತ್ತಿರೋರು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಉಪಯೋಗಕ್ಕೆ ಬರಬಹುದಾದ ಕೆಲವು ಕೌಶಲ್ಯಗಳು, ಒಂದಿಷ್ಟು ಮಾನಸಿಕ, ಆರ್ಥಿಕ, ದೈಹಿಕ ಸಾಮರ್ಥ್ಯಗಳ ತಯಾರಿ. ವಿಶ್ವ ಆರೋಗ್ಯ ಸಂಸ್ಥೆಯು ವ್ಯಕ್ತಿಯ ಬದುಕಿನ ಸರ್ವತೋಮುಖ ಆರೋಗ್ಯಕ್ಕಾಗಿ ಮುಖ್ಯವಾದ 10 ಜೀವನ ಕೌಶಲ್ಯಗಳನ್ನ ಪಟ್ಟಿ ಮಾಡಿದ್ರೂ ಅವುಗಳ ವ್ಯಾಪ್ತಿ ಬಹಳ ವಿಸ್ತಾರವಾಗಿದೆ. ಆ ಪಟ್ಟಿಲಿ ಬರುವ ವ್ಯಕ್ತಿಗಳ ಪರಸ್ಪರ ಸಂಬಂಧಗಳು, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್, ಪರಿಣಾಮಕಾರಿ ಸಂವಹನಗಳು, ಎಫೆಕ್ಟಿವ್ ಕಮ್ಯುನಿಕೇಶನ್, ಸಮಸ್ಯೆಗಳ ನಿವಾರಣೆ, ಪ್ರಾಬ್ಲಮ್ ಸಾಲ್ವಿಂಗ್, ತೀರ್ಮಾನ ತೆಗೆದುಕೊಳ್ಳುವಿಕೆ, ಡಿಸಿಷನ್ ಮೇಕಿಂಗ್, ಒತ್ತಡಗಳ ಭಾವೋದ್ವೇಗಗಳ ನಿರ್ವಹಣೆ, ಕೋಪಿಂಗ್ ವಿತ್ ಸ್ಟ್ರೆಸ್, ಮ್ಯಾನೇಜಿಂಗ್ ಎಮೋಷನ್ಸ್, ಅನುಭೂತಿ, ಎಂಪತಿ, ಆಲೋಚನಾ ರೀತಿಗಳು, ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್ ಇತ್ಯಾದಿಗಳು. ಮನೆಯಲ್ಲೇ ಆಗಲಿ ಸಮಾಜದ ಯಾವುದೇ ಕ್ಷೇತ್ರದಲ್ಲಾಗಲಿ ವ್ಯಕ್ತಿಗಳಿಗೆ ಅತ್ಯಗತ್ಯವಾದ ಕೌಶಲ್ಯಗಳು. ಸುಂದರ ಬದುಕಿಗೆ, ಅರ್ಥಪೂರ್ಣವಾದ ಜೀವನಕ್ಕೆ ಈ ಕುಶಲತೆಗಳು ಮೆರುಗು ನೀಡಬಲ್ಲವು. ಇವತ್ತಿನ ನನ್ನ ವಿಷಯವಾದ ಹಿರಿಯರ ಯೋಗಕ್ಷೇಮದ ನಿರ್ವಹಣೆಗೆ ಈ ಎಲ್ಲ ಕೌಶಲ್ಯಗಳು ಹೇಗೆ ಪ್ರಯೋಜನಕ್ಕೆ ಬರುತ್ತವೆ, ಸನ್ನಿವೇಶಗಳಿಗೆ ತಕ್ಕಂತೆ ಹೇಗೆ ಪರಿಣಾಮಕಾರಿಯಾಗಿ ಸಹಾಯಕವಾಗಿರುತ್ತೆ ಅಂತ ನೋಡೋಣ. ನೋಡಿ, ಮನೆ ವಾತಾವರಣ ಮನೆಯವರೆಲ್ಲರ ನೆಮ್ಮದಿಯ ಮೇಲೆ, ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಮನೆಯವರ ನಡುವೆ ಇರುವ ಆಪ್ತತೆ, ಗೌರವ, ಅನುಬಂಧ, ಒಡನಾಟಗಳು, ಆತ್ಮೀಯತೆಗಳು ಸಂಸಾರದ ಭದ್ರ ಬುನಾದಿ ಆಗಿರೋ ಹಾಗೆ ಹಿರಿಯರಿಂದ ಕಲಿತ, ಹಾಗೆ ತಮ್ಮಲ್ಲೇ ವಿವೇಕ ವಿವೇಚನೆಯಿಂದ ರೂಢಿಸಿಕೊಂಡ ಅನುಭವದಿಂದ ಕಲಿತ ಪಾಠಗಳು ಬಾಳಿಗೆ ದಾರಿದೀಪ ಆಗತ್ತೆ. ಈ ಎಲ್ಲ ಅಂಶಗಳ ಹಿನ್ನೆಲೆನೂ ಹಿರಿಯರ ಯೋಗಕ್ಷೇಮದ ನಿರ್ವಹಣೆಗೆ ಸಹಾಯ ನೀಡುತ್ತೆ. ಮನೆ ಹಿರಿಯರು ಇತರರ ಮೇಲೆ ಅವಲಂಬಿತರಾಗಿರದೆ ತಮ್ಮ ಯೋಗಕ್ಷೇಮನ ತಾವೇ ನೋಡ್ಕೊಳ್ಳೋಕೆ ಶಕ್ತರಾಗಿದ್ದಾಗ ಮನೆಯ ಇತರರ ಮೇಲೆ ಹೆಚ್ಚಿನ ಒತ್ತಡ ಬೀಳಲ್ಲ, ಆತಂಕನೂ ಇರಲ್ಲ. ಹಾಗೆ ಅವರ ಆರೋಗ್ಯವು ಸಮಾಧಾನಕರವಾಗಿದ್ದಾಗ ಅವ್ರಿಗೆ ಅಗತ್ಯ ಇರೋ ಅನುಕೂಲಗಳನ್ನು ಮಾಡಿಕೊಟ್ರೆ ಅವರ ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚಿನ ತೊಂದರೆ ಇಲ್ಲದೆ ನಿರ್ವಹಿಸ್ಕೊಳ್ತಾರೆ. ತಮಗ್ ಬೇಕಾದ ಅಗತ್ಯಗಳನ್ನ ಅವರೇ ಪೂರೈಸ್ಕೊಳ್ತಾರೆ ಅಥವಾ ಮನೆಯವರ ಸಹಾಯದಿಂದ ಏರ್ಪಾಡು ಮಾಡ್ಕೊಳ್ತಾರೆ. ಅವ್ರ ಕೈಲಾದ ಸಹಾಯವನ್ನ ಮನೆಯವ್ರಿಗೂ ಮಾಡ್ತಾ ಇದ್ರೆ ಅವ್ರಿಗೂ ದೈಹಿಕ ವ್ಯಾಯಾಮ ಆಗತ್ತೆ, ಸಮಯನೂ ನೆಮ್ಮದಿಯಿಂದ ಕಳೆಯುತ್ತೆ. ವಯೋಮಾನದ ಕಾರಣದಿಂದಲೋ ಆರೋಗ್ಯದಲ್ಲಿ ಉಂಟಾಗೋ ಏರ್ಪೇರುಗಳಿಂದಲೋ ಅವರ ಚಟುವಟಿಕೆಗಳು ಕಡಿಮೆ ಆದ್ರೆ ಆವಾಗ ಮನೆಯವರು ಅವ್ರ ಕಡೆ ನಿಗಾ ವಹಿಸೋದು ಬಹಳ ಅಗತ್ಯ. ತಮ್ಮ ನಿತ್ಯ ಕರ್ಮಗಳನ್ನ ಸರಾಗವಾಗಿ ಯಾರ ಸಹಾಯವೂ ಇಲ್ಲದೆ ಮಾಡ್ಕೊಳ್ತಾ ಇದ್ದೋರ್ಗೆ ನಿತ್ರಾಣ, ಅಧೈರ್ಯಗಳು ಕಾಣಿಸ್ಕೊಂಡು ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಬರಬಹುದು. ಮನೆಯವರ ಸೂಚನೆ
ಮಾರ್ಗದರ್ಶನದ ಅಗತ್ಯನೂ ಕಂಡುಬರ್ಬೋದು. ಈ ರೀತಿಯ ಬೆಳವಣಿಗೆಗಳು ಸಾಮಾನ್ಯವಾಗಿ ನಿಧಾನವಾಗಿ ಆಗೋದ್ರಿಂದ ಮನೆಯವರ ಗಮನಕ್ಕೆ ಬರುವುದಕ್ಕೂ ಸ್ವಲ್ಪ ಸಮಯ ಹಿಡಿಬೋದು. ಹಿರಿಯರೇ ತಮ್ಮಲ್ಲಿ ಆಗ್ತಾ ಇರೋ ವ್ಯತ್ಯಾಸನ ಹೇಳ್ಕೊಳಕ್ ಸಾಧ್ಯ ಆದ್ರೆ ಮನೆಯವ್ರಿಗೂ ಅನುಕೂಲ. ಹಾಗ ಆಗದಿದ್ರೆ ಅವರಲ್ಲಿ ಉಂಟಾಗುವಂತ ಸೂಕ್ಷ್ಮ ಬದಲಾವಣೆಗಳನ್ನು ಮನೆಯವರೇ ಗುರುತಿಸ್ಬೇಕಾಗತ್ತೆ. ಕೆಲವು ಸನ್ನಿವೇಶಗಳಲ್ಲಿ ತೀರ್ಮಾನ ತಗೊಳ್ಳೋದ್ರಲ್ಲಿ, ಸಮಯೋಚಿತವಾಗಿ ಮಾತಾಡೋದ್ರಲ್ಲಿ, ಸಮಯಕ್ಕೆ ಸೂಕ್ತವಾದ ವರ್ತನೆ ತೋರೋದ್ರಲ್ಲಿ ವ್ಯತ್ಯಾಸ ಕಾಣಲು ಶುರುವಾದ್ರೆ ಆವಾಗ ಸರಿಯಾದ ಬೆಂಬಲ ನೀಡಬೇಕಾಗತ್ತೆ. ಹಿರಿಯರು ಈ ವ್ಯತ್ಯಾಸದಿಂದ ಗಾಬರಿ ಮಾಡ್ಕೊಂಡ್ರೆ ಏನಾಗಲ್ಲ ಬಿಡಿ, ಗಾಬರಿ ಮಾಡ್ಕೋಬಿಡಿ, ನಾವೆಲ್ಲ ಇದೀವಿ ಅಂತ ಧೈರ್ಯ ಕೊಟ್ಟು ಅವರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಕ್ ಬೇಕಾಗಿರೋದು ಸ್ವಲ್ಪ ತಾಳ್ಮೆ, ಸ್ವಲ್ಪ ಅನುಭೂತಿ, ಅಂದ್ರೆ ಎಂಪತಿ. ಈ ಗುಣನ ಸಂದರ್ಭಕ್ಕೆ ತಕ್ಕಂತೆ ಬೆಳೆಸ್ಕೊಳ್ಳೋ ಅಂತ ಸ್ವಭಾವ ಅಲ್ಲ ಈ ಗುಣಗಳು. ನಮ್ಮ ವ್ಯಕ್ತಿತ್ವದಲ್ಲಿ ಮುಂಚಿಂದಾನೇ ಬೆಳೆಸ್ಕೊಂಡು ಬರ್ಬೇಕಾಗಿರುವಂತ ಗುಣಗಳು. ಹಾಗೆ ಕೆಲವರಿಗೆ ಹುಟ್ಟಿನಿಂದಾನೇ ಬಂದಿರತ್ತೆ ಈ ಸ್ವಭಾವ. ಇಲ್ದೆ ಹೋದ್ರೆ ತಾಳ್ಮೆಗಿಟ್ಬಿಟ್ಟು ನಿಮ್ದಿದ್ದಿದ್ದೆ ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತಡ್ಕೊಳಕ್ಕೂ ಕಲ್ತ್ಕೋಬೇಕಪ್ಪ ಅಂತ ಸಿಡುಕಿದ್ರೆ ಅವ್ರು ಗಾಬರಿಗೊಂಡು ಪೆಚ್ಚಾಗ್ತಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ತಮ್ಗೇನಾದ್ರು ಅನಾನುಕೂಲತೆ ಆದ್ರೆ, ನೋವಾದ್ರೆ ಹೇಳ್ಕೊಳಕ್ಕೂ ಹಿಂಜರಿಬೋದು. ಆದ್ರಿಂದ ಸಂದರ್ಭದ ವಿಶ್ಲೇಷಣೆ, ಸೂಕ್ತ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡುವಂತ ಮನಸ್ಥಿತಿ ಮನೆಯವ್ರಿಗೂ ಇರಬೇಕು. ಹಿರಿಯರು ಮನೆಗೆ ಸೀಮಿತರಾದಾಗ ಅವ್ರಿಗೆ ಮಾತುಕತೆಗೆ ಜೊತೆ ಬೇಕು. ತಮ್ಮ ಚಿಕ್ಕಂದಿನ, ಉದ್ಯೋಗದ ಹಲವಾರು ಅನುಭವಗಳನ್ನು ಹಂಚಿಕೊಳ್ಳಲು ಯಾರಾದ್ರೂ ಬೇಕು ಅವರಿಗೆ. ವಯಸ್ಸಿನ ಕಾರಣದಿಂದ ಕೆಲವೊಮ್ಮೆ ಹೇಳಿದ್ದನ್ನೇ ಹೇಳ್ತಾ ಇರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಾರಣ ನಿಮಗ್ ಗೊತ್ತಿಲ್ಲ ಅಂತಲ್ಲ, ಅವ್ರ ಮನಸ್ಸಿನಲ್ಲಿ ಆ ಅನುಭವಗಳು ಸಿನಿಮಾ ರೀಲ್ನಂತೆ ಓಡ್ತಾ ಇರೋದ್ರಿಂದ ಆ ನೆನಪುಗಳು ಬಂದ ತಕ್ಷಣ ಯಾರ ಜೊತೆನಾರು ಹಂಚ್ಕೋಬೇಕು ಅನ್ನೋ ಹಂಬಲ. ಹೇಳಿದ್ದನ್ನೇ ಎಷ್ಟ್ ಸಲ ಹೇಳ್ತಾ ಇರ್ತೀರಾ, ನನ್ಗೆ ಬಹರ್ಟ್ ಆಗ್ಬಿಟ್ಟಿದೆ ಅಂದಾಗ ಹೌದಾ ಅಂತ ಪೆಚ್ಚಾಗೋ ಸರ್ದಿ ಅವ್ರದ್ದು. ಒಂದೊಂದ್ಸಲ ನಿಮ್ಮ ಉದ್ಗಾರಗಳು ಅವ್ರಿಗೆ ಮನವರಿಕೆ ಆಗೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಅವರು ಅವರ ನೆನಪುಗಳಲ್ಲಿ ಮುಳುಗೋಗಿರ್ತಾರೆ. ಮನೆಯವರು ಗುಟ್ಟಿದ್ರೆ ಸಾಕು. ಇದು ಒಂದು ಉಪಾಯ ಅಲ್ವಾ? ಎಲ್ಲದಕ್ಕೂ ಕಿವಿ ಕೊಡ್ತಾ ಉತ್ತರ ಕೊಡ್ತಾ ಹೋದ್ರೆ ನೀವು ಸಹನೆ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಹೌದಾ, ಸೋ ಇಂಟ್ರೆಸ್ಟಿಂಗ್ ಅಂದ್ರೆ ಸಾಕು, ಅವ್ರಿಗೆ ತೃಪ್ತಿ. ಎದ್ದು ಹೋಗ್ಬಿಡ್ಬೇಡ, ಬಾ ಇಲ್ಲಿ ಕೂತ್ಕೋ ಅನ್ನೋ ಒತ್ತಾಯ ತೋರಿದ್ರೆ ಆಗೊಮ್ಮೆ ಈಗೊಮ್ಮೆ ಅವ್ರಿಗೆ ಜೊತೆ ಕೊಡಿ. ಪ್ರತಿ ಸಲಾನು ಅವ್ರು ಕರೆದಾಗೆಲ್ಲ ಕೂತ್ಕೋಬೇಕು ಅಂತ ಅಲ್ಲ, ನಿಮಗ್ ಬಿಡುವಾದಾಗ ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ಹಾಗೆ ಅವ್ರಿಗೋಸ್ಕರನೇ ಒಂದಿಷ್ಟು ಸಮಯನ, ನಿಮ್ಮ ಸಮಯನ ಮೀಸಲಿಡಿ. ಹಿರಿಯರ ಆರೈಕೆಯಲ್ಲಿ ನೀವು ಅತಿಯಾಗಿ ದಣಿಯೋದು ಬೇಡ. ಒಂದೇ ಸಮನೆ ಮನೆ ಕೆಲಸ, ಹೊರಗಡೆ ದುಡಿತಾ ಹಿರಿಯರ ಆರೈಕೆ ಮಾಡ್ತಾ ಸೊರ್ಗೋದು ಬೇಡ. ಸಾಧ್ಯವಿದ್ರೆ ಮನೆಯ ಇತರ ಸದಸ್ಯರ ಸಹಾಯವನ್ನು ತೆಗೆದುಕೊಳ್ಳಿ. ಮನೆಯವರೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಪರಿಸ್ಥಿತಿನ ತಿಳ್ಕೊಂಡು ಯಾವ್ಯಾವ ಕೆಲಸ ಯಾರ್ಯಾರು ಮಾಡ್ಬೋದು ಅಂತ ಪ್ಲಾನ್ ಮಾಡಿ. ಇದರಲ್ಲಿ ಮನೆಯಲ್ಲಿರೋ ಚಿಕ್ಕ ಪುಟ್ಟ ಮಕ್ಕಳನ್ನು ಸೇರಿಸ್ಕೊಳ್ಳಿ. ಸಮಯದ ಅನುಕೂಲ, ಚಿಕ್ಕ ವಯಸ್ಸಿನಲ್ಲಿರೋರಂಥ ಶಕ್ತಿ, ಬಲ, ಸ್ವಭಾವದ ಗುಣಗಳು ಇವನ್ನೆಲ್ಲ ಗಮನಿಸ್ಕೊಂಡು ಕೆಲಸನ ಹಂಚ್ಕೋಬೇಕು. ಹಾಗೆ ನಾ ಹೇಳಿದ್ನಲ್ಲ, ಚಿಕ್ಕ ಮಕ್ಕಳಲ್ಲಿ ಅನುಕಂಪ, ಕರುಣೆ ಹೆಚ್ಚು. ವಯಸ್ಸಾದ ಅಜ್ಜಿ ತಾತಂದ್ರ ಜೊತೆ ಬೇಗ ಬೆರೀತಾರೆ. ಹಾಗೆ ಮಕ್ಕಳ ತುಂಟತನ, ಚುರುಕ್ತನ, ಮುಗ್ಧತೆಗಳು ಹಿರಿಯರಿಗೂ ಇಷ್ಟನೂ ಆಗತ್ತೆ, ಸಹಿಸ್ಕೋತಾರೆ. ಹಾಗಾಗಿ ಹಿರಿಯರ ಸಣ್ಣ ಪುಟ್ಟ ಅವಶ್ಯಕತೆಗಳನ್ನು ಪೂರೈಸೋಕೆ ಮಕ್ಳಿಗೆ ಹೇಳಿ. ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದಾನೇ ಈ ರೀತಿ ಅನುಭವಗಳು ದೊರೆತರೆ ಅವ್ರಿಗೆ ವಯಸ್ಸಾದವ್ರ ಕಷ್ಟ ಸುಖ, ಅವರ ಅಗತ್ಯಗಳು, ಹಾಗೆ ಅವರ ಅಶಕ್ತತೆ ಬಗ್ಗೆನೂ ಅರಿವುಂಟಾಗತ್ತೆ. ಈ ತರ ಕೆಲಸಗಳನ್ನ ಎಲ್ರೂ ಹಂಚ್ಕೊಂಡ್ರೆ ಒಬ್ಬರಿಗೆ ಉಂಟಾಗಬಹುದಾದ ಒತ್ತಡಗಳು ಕಡಿಮೆ ಆಗತ್ತೆ. ಅಷ್ಟೇ ಅಲ್ಲ, ಮನೆಯವರೆಲ್ಲರ ಕಷ್ಟ ಸುಖಗಳು ಪರಸ್ಪರರಿಗೆ ಸೇರಿದ್ದು ಅಲ್ವಾ, ಒಬ್ಬರದೇ ಜವಾಬ್ದಾರಿ ಅಲ್ಲ. ಒಬ್ರಿಗೆ ಒತ್ತಡ ಹೆಚ್ಚೆನಿಸಿದಾಗ, ನಿರ್ವಹಣೆ ಕಷ್ಟ ಆಗ್ತಾ ಇದೆ ಅಂದಾಗ ಎಲ್ಲರೂ ಒಟ್ಟಿಗೆ ಕೂತು ಚರ್ಚಿಸ್ಬೇಕು. ಹಿರಿಯರು ಕೂಡ ಅರ್ಥ ಮಾಡ್ಕೊಳ್ಳೋ ಅಂಥ ಸ್ಥಿತಿನಲ್ಲಿದ್ರೆ ಅವ್ರಿಗೂ ಸಹಕಾರ ನೀಡುವಂತೆ ಕೋರ್ಕೋಬೇಕು. ಈ ರೀತಿಯ ಸಂವಹನ ಅಂದ್ರೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸಾಧ್ಯವಾದ್ರೆ ಯಾವ ಸಮಸ್ಯೆಯೂ ಒಬ್ಬರದೇ ಸಮಸ್ಯೆ ಆಗಲ್ಲ, ಹಾಗೆ ಯಾವುದೇ ಸಮಸ್ಯೆಗೂ ಪರಿಹಾರ ಇಲ್ದಲೇನೂ ಹೋಗಲ್ಲ. ಹಿರಿಯರು ಯಾವ್ದಾದ್ರೂ ಮಾತ್ರೆ, ಔಷಧೋಪಚಾರ ಮಾಡ್ಕೊಳ್ತಾ ಇದ್ರೆ ಮನೆಯವ್ರಿಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಇದಕ್ಕಿದಾಗೆ ಅವರ ಆರೋಗ್ಯದಲ್ಲಿ ಏರ್ಪೇರಾದ್ರೆ ಅವ್ರ ಔಷಧಿಗಳ ಬಗ್ಗೆ ಡಾಕ್ಟ್ರಿಗೂ ತಿಳಿಸೋ ಅಂತ ಅಗತ್ಯ ಬರುತ್ತೆ.
ಅವರ ಅನಾರೋಗ್ಯದ ಸಮಯದಲ್ಲಿ ಔಷಧಿಗಳನ್ನು ಮನೆಯವರೇ ಕೊಡೋದು ಬಹಳ ಮುಖ್ಯ. ಹಿರಿಯರಿಗೆ ಬಿಟ್ರೆ ಅವ್ರು ಮರ್ತು ಬಿಡ್ಬೋದು, ಅಥವಾ ಅನುಮಾನದಿಂದ ಎರಡೆರಡು ಡೋಸ್ಗಳನ್ನು ತಗೊಂಡ್ಬಿಡ್ಬೋದು, ಅಥವಾ ಯಾವ ಮಾತ್ರೆ ತಗೋಬೇಕು ಅನ್ನೋದನ್ನೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಹೀಗೂ ಆಗಬಹುದು ಅನ್ನೋ ಅಂದಾಜು ಅವರನ್ನು ನೋಡ್ಕೊಳ್ಳೋರ್ಗೆ ಇರಬೇಕು. ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ ಮತ್ತೊಂದು ವಿಷಯ ಅಂದ್ರೆ, ಮಾತ್ರೆಗಳನ್ನು ಕೈ ಕೊಟ್ಟರು ನೀನು ಹೋಗೋ ನಾನು ಆಮೇಲೆ ತಗೋತೀನಿ ಅಂತ ಹೇಳಿ ಮಾತ್ರೆಗಳನ್ನ ಕೆಲಸಲ ಪಕ್ಕಕ್ಕೆ ಎಸ್ದೋ ದಿಂಬಿನ ಕೆಳಗೆ ಇಟ್ಬಿಡೋದೋ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಅವ್ರೇನು ಹೀಗೆ ಬೇಕು ಅಂತಕ್ಕೆ ಮಾಡದೇ ಇರ್ಬೋದು. ಹಾಗಾಗಿ ಅವ್ರ ಮೇಲೆ ಕೋಪ ಬರೋದು ಸಹಜವಾದ್ರೂ ಅವ್ರನ್ನ ಬೈದೆ ನಮ್ದೇ ಉಪಾಯ ಕಂಡುಹಿಡ್ಕೋಬೇಕಾಗಿರೋದು ಅಗತ್ಯ. ನನ್ನ ಗೆಳತಿ ಅತ್ತೆ ಒಬ್ರು ಬಹಳ ಸ್ನೇಹ ಜೀವಿ, 70 ದಾಟದವರು. ಸ್ವಲ್ಪ ಮಂಡಿ ನೋವು, ಬೆನ್ನು ನೋವು ಅವ್ರಿಗೆ, ಆದ್ರೂ ಜೀವನೋತ್ಸಾಹ ಬಹಳ. ದಿನ ಪಾರ್ಕ್ಗೆ ವಾಕಿಂಗ್ ಹೋಗ್ತಾರೆ. ಅಲ್ಲಿ ಸ್ವಲ್ಪ ನಡೆದಾದ್ಮೇಲೆ ಗೆಳತಿಯರ ಜೊತೆ ಹರಟೆ ಕೂಡ ನಡೀತಿರುತ್ತೆ. ಒಬ್ಬ ಚಿಕ್ಕ ವಯಸ್ಸಿನ ಡಾಕ್ಟ್ರು ಕೂಡ ಗೆಳತಿ ಅವ್ರಿಗೆ. ನಂಗೆ ಮಂಡಿ ನೋವು ಅಂತಾನೋ ಬೆನ್ನೋವು ಅಂತಾನೋ ಹೇಳ್ದಾಗ್ಲೆಲ್ಲ ಆ ಡಾಕ್ಟ್ರಿಗೆ ಅಯ್ಯೋ ನಮ್ಮ ಅಜ್ಜಿ ತರ ಇದ್ದೀರಾ ನೀವು ಅಂತ ಮನಸ್ಸು ಕರಗ್ಬಿಟ್ಟು ಮಾತ್ರೆ ಕೊಡೋರು. ಇವರು ನೋವು ಅಂತ ಹೇಳೋದು, ಅವ್ರು ಮಾತ್ರೆ ಕೊಡೋದು ನಡೀತಿತ್ತು. ದಿನಕ್ರಮೇಣ ಇದೊಂಥರ ಚಟ ಆಗಿ ಪರಿಣಮಿಸಿದಾಗ ಮನೆಯವ್ರಿಗೆ ಆತಂಕ ಆಗ್ತಾ ಇತ್ತು. ಇದು ನೋವಿಗೆ ಔಷಧಿ ಆಗೋದಕ್ಕಿಂತ ಹೆಚ್ಚಾಗಿ ಗೆಳೆತನಕ್ಕೋಸ್ಕರ ನಡೀತಾ ಇದ್ದಿದ್ದಂಥ ಕಾರಣ ಆಗ್ಬಿಟ್ಟಿತ್ತು. ಇಂಥ ಸಂದರ್ಭಗಳ ಕಡೆ ಗಮನ ಕೊಡೋದು ಮುಖ್ಯ. ಹಿರಿಯರಿರೋ ಮನೆಯಲ್ಲಿ ಕೆಲವು ಅನುಕೂಲಗಳನ್ನ ಜಾಗರೂಕತೆಯಿಂದ ಮಾಡ್ಕೋಬೇಕು. ಸಮನಾದ ನೆಲ, ಸರಿಯಾದ ಬೆಳಕು ಇರಲಿ. ವಯಸ್ಸಾಗ್ತಾ ಇರೋ ಹಾಗೆ ಕಣ್ಣು ಕಿವಿಗಳ ಕ್ಷಮತೆ ಕಡಿಮೆ ಆಗ್ಬೋದು. ಹಾಗಾಗಿ ಕಣ್ಣು ಕೋರೈಸೋ ಬೆಳಕು, ಕಿವಿಗೆ ಅಪ್ಪಳಿಸುವಂಥ ಶಬ್ದಗಳು ತೊಂದರೆ ಕೊಡುತ್ತೆ. ಹಾಗೆ ಎಡುವ ಥರ ಆಗ್ಬೋದು, ಜಾರುವ ಸಂಭವಗಳು ಜಾಸ್ತಿ. ಒಣಗಿದ ನೆಲ, ಜಾರದ ಬಚ್ಚಲು ಮನೆಗಳು ಬಹಳ ಮುಖ್ಯ. ನರಗಳಲ್ಲಿ ಶಕ್ತಿ ಕಡಿಮೆ ಆದರೆ ಕೈಕಾಲು ನಡಗ್ಬೋದು. ಹಿಡಿತದಲ್ಲಿ ಬಲ ಇರದೇ ಇದ್ರೆ ಅವ್ರಿಗೆ ಕೆಲಸ ಹೇಳುವಾಗ ಎಚ್ಚರ ವಹಿಸ್ಬೇಕು. ಕೆಲವು ಹಿರಿಯರಿಗೆ ಕುಳಿತಲ್ಲೇ ತೂಕಡಿಕೆ, ಹಾಗಾಗಿ ರಾತ್ರಿ ಸರಿಯಾಗಿ ಯಾಕೋ ನಿದ್ದೆನೇ ಬರಲ್ಲ ಅನ್ನೋ ಚಡ್ಪಡಿಕೆ ಇದ್ದಾಗ ಅವ್ರನ್ನ ಸಮಾಧಾನ ಮಾಡೋ ಕರ್ತವ್ಯನೂ ನೋಡ್ಕೊಳ್ಳೋರ್ದೆ. ಅವ್ರು ಹೇಳೋ ಪ್ರತಿ ಸಮಸ್ಯೆಗೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಅಥವಾ ಮಾತ್ರೆಗಳಿಂದಾನೇ ಪರಿಹಾರ ಹುಡುಕುವಂತ ಪ್ರಯತ್ನ ಬೇಡ. ಕೆಲವು ಸಲ ಇತರರ ಗಮನ ಸೆಳೆಯೋದಕ್ಕೋಸ್ಕರ ಸಮಸ್ಯೆಗಳನ್ನು ಹೇಳುವ ವರ್ತನೆ ತೋರಿಸ್ತಾರೆ. ಯಾವ ವರ್ತನೆಗೆ ಯಾವ ಕಾರಣ ಮೂಲ ಇರಬಹುದು ಅಂತ ಹಿಡಿಯೋದ್ರಲ್ಲೇ ಇದೆ ನೋಡ್ಕೊಳ್ಳೋರ ಚತುರತೆ ಚಾತುರ್ಯ. ನೀವು ಗಮನಿಸಿರ್ಬೋದು, ದೇಹದಲ್ಲಿ ನಿಶಕ್ತಿ ಉಂಟಾಗಿದ್ದು ಹೆಚ್ಚಾದ್ರೆ ದಿನದ ಹೊತ್ತಿನಲ್ಲೂ ಹಿರಿಯರು ತೂಕಡಿಸ್ತಾರೆ. ಅದಕ್ಕೆ ಸೋಮಾರ್ತನ ಅನ್ನೋ ಲೇಬಲ್ ಬೇಡ. ಎಷ್ಟು ಹೇಳಿದ್ರು ಓಡಾಡಲ್ಲ, ಸುಮ್ಮನೆ ಕೂತ್ಕಡೆನೇ ತೂಕಡಿಸ್ತಾ ಇರ್ತಾರೆ ಅನ್ನೋದು ಬೇಡ. ಕಣ್ಣಿಗೆ ಗೋಚರವಾಗದ ಬಳಲಿಕೆ, ಮಿದುಳಿನ ನರಗಳ ಚುರುಕುತನ ಕಡಿಮೆ ಆಗೋದು ಕಾರಣ ಆಗಿರ್ಬೋದು. ಅವ್ರ ಪಾಡಿಗೆ ಅವ್ರನ್ನ ಹಾಗೇ ಬಿಟ್ಬಿಟ್ರೆ ಅದೇ ನಿಧಾನವಾಗಿ ಒಂದು ರೀತಿಯ ಮಂಕುತನಕ್ಕೂ ಕಾರಣ ಆಗ್ಬಿಡ್ಬೋದು. ಅದ್ರ ಬದಲು ಕೂತ್ ಕಡೆನೆ ಯಾವ್ದಾದ್ರು ಆಟ ಆಡೋದೋ ಮಾತುಕತೆಯಲ್ಲಿ ತೊಡಗಿಸೋದೋ ಮಾಡಿದ್ರೆ ಅನುಕೂಲ. ಅವ್ರ ಉದ್ಯೋಗದ್ದೋ, ಅವ್ರ ಮದುವೆ ಸಮಯದ್ದೋ, ಬಾಲ್ಯದ್ದೋ, ವಿದ್ಯಾಭ್ಯಾಸದ್ದೋ ಯಾವ್ದಾದ್ರೂ ಒಂದು ವಿಷಯ ತೆಗೆದ್ರೆ ಸಾಕು, ತುಂಬಾ ಸಂಭ್ರಮದಿಂದ ಮಾತಾಡೋ ಸಾಧ್ಯತೆ ಇರುತ್ತೆ. ಅವ್ರ ಆಹಾರದ ಕಡೆ ಗಮನ ಇಡಬೇಕು. ಹಾಗೆ ಆಹಾರ ಪೌಷ್ಟಿಕತೆಯಿಂದ ಕೂಡಿರ್ಲಿ. ಅವರ ಆರೋಗ್ಯದ ಸ್ಥಿತಿಗತಿನ ಗಮನಿಸಿ ಅವ್ರು ಇಷ್ಟಪಡೋದನ್ನ ತಿನ್ನಕ್ ಕೊಡ್ಬೋದು. ತುಂಬಾ ಹಿಡಿತ ಮಾಡೋ ಅಂತ ಅಗತ್ಯ ಇಲ್ಲ. ದೇಹ ಚೆನ್ನಾಗಿರೋದು ಎಷ್ಟು ಮುಖ್ಯನೋ ಮನಸ್ಸಿನ ಸಂತೋಷ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಅವ್ರು ಏನೋ ತಿನ್ನಕ್ಕೆ ಆಸೆ ಪಟ್ಟಾಗ ನಿಮ್ಮ ಮೈಗೆ ಆಗಲ್ಲ ಅಂತ ತುಂಬಾ ಕಂಟ್ರೋಲ್ ಮಾಡೋದ್ರ ಬದಲು ಕೊಡೋದ್ರಲ್ಲೇ ಒಂದು ಸ್ವಲ್ಪ ಭಾಗ ಕೊಟ್ರೆ ಅವರ ಆತ್ಮಕ್ಕೂ ಒಂಥರ ತೃಪ್ತಿ ಆಗತ್ತೆ, ಮನಸ್ಸು ಸಂತೋಷ ಪಡುತ್ತೆ. ಕೆಲವು ಹಿರಿಯರಿಗೆ ಮಲ ಮೂತ್ರ ವಿಸರ್ಜನೆಯಲ್ಲಿ ಕಂಟ್ರೋಲ್ ತಪ್ಪಬಹುದು. ಇದರಿಂದ ಅವ್ರಿಗೂ ಮಾನಸಿಕವಾಗಿ ಹಿಂಸೆ, ದುಃಖ, ಗಾಬರಿ, ಹಾಗೆ ಮನೆಯವ್ರಿಗೂ ಜಿಗುಪ್ಸೆ, ಕಸಿವಿಸಿ ಆಗ್ಬೋದು. ಅದಕ್ಕಾಗಿ ಅವರನ್ನು ಹಂಗಿಸೋದು, ಅವ್ರಿಗೆ ಕೊಡೋ ಊಟ ತಿಂಡಿ ನೀರಲ್ಲಿ ಕಮ್ಮಿ ಮಾಡೋದು ಮಾಡಬಾರ್ದು. ಅಂಗಾಂಗಗಳು ನಿತ್ರಾಣಗೊಂಡಾಗ ಹೀಗೆ ತೊಂದರೆ ಬರುತ್ತೆ. ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿದ್ರೆ ಅವ್ರಿಗೂ ನಿರಾಳ, ನೆಮ್ಮದಿ ಸಿಗತ್ತೆ. ದೈಹಿಕ ಸಾಮರ್ಥ್ಯ ಕಡಿಮೆ ಆಗೋ ಕಾರಣದಿಂದ ಅವ್ರು ಒಬ್ಬರೇ ಹೊರಗಡೆ ತಿರ್ಗಾಡಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಅವ್ರಿಗೂ ಜನಸಂಪರ್ಕ ಬೇಕಲ್ವಾ? ಅವರ ಒಡ ಹುಟ್ಟಿದವರ ಆತ್ಮೀಯ ಗೆಳೆಯರ ಭೇಟಿ ಮಾಡಿಸಿ.
ಇದು ಮನೆಯ ಹಿರಿಯರಿಗೆ ತೋರಿಸೋ ಪ್ರೀತಿ ಗೌರವಗಳ ಸಂಕೇತ. ಅವರಿಗೂ ಅವರ ಸಮವಯಸ್ಕರ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಬಂಧುಗಳ ಜೊತೆಗಿನ ಕತೆಗಳು ಮುದ ಕೊಡುತ್ತೆ. ಹಾಗೆ ಸಾಮಾಜಿಕ ಸಮಾರಂಭ ಬಳಗದವರ ಸಮಾರಂಭಗಳಿಗೂ ಅವರನ್ನು ಸಾಧ್ಯವಾದ್ರೆ ಕರ್ಕೊಂಡು ಹೋಗಿ. ಅಂದ್ರೆ ಈ ಕೊರೋನಾ ಸಮಯದಲ್ಲಿ ಅಲ್ಲ, ಎಲ್ಲ ಸರಿ ಇದ್ದಾಗ. ನಿಮಗ್ ಕೈಲಾಗಲ್ಲ, ಮನೇಲೇ ಇರಿ, ಇಷ್ಟು ವರ್ಷಗಳ ಕಾಲ ಎಲ್ಲ ಅನುಭವಿಸಿದಿರಲ್ಲ, ಸಾಲ್ದಾ ಅಂದ್ರೆ ಅವರು ನಿಸ್ಸಹಾಯರಾಗ್ತಾರೆ, ಅನಿವಾರ್ಯವಾಗಿ ಮೌನವಾಗ್ತಾರೆ. ಹಿರಿಯರು ಮನೆಯ ಇತರರನ್ನು ಮುಂಚೆ ಸರಿಯಾಗಿ ನೋಡ್ಕೊಂಡಿಲ್ದೇ ಇದ್ರೆ ಮನೆಯವ್ರಿಗೂ ಅವರ ಯೋಗಕ್ಷೇಮನ ನೋಡ್ಕೊಳ್ಳೋದ್ರಲ್ಲಿ ಅಸಹನೆ ಮೂಡ್ಬೋದು. ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಪ್ರೀತಿಯಿಂದ ಬೆಳೆಸ್ಲಿಲ್ಲ, ಇಷ್ಟಪಟ್ಟ ವಿದ್ಯಾಭ್ಯಾಸ ಕೊಡಿಸ್ಲಿಲ್ಲ, ಸರಿಯಾದ ಕಡೆ ನೋಡಿ ಮದುವೆ ಮಾಡಲಿಲ್ಲ, ಆಸ್ತಿ ಮಾಡಲಿಲ್ಲ ಅಂತ ಹಲವಾರು ಕಾರಣಗಳಿಗೆ ಬೇಸರ ಮಾಡ್ಕೊಳ್ಳೋದು ಬೇಡ. ಅಕಸ್ಮಾತ್ ಆ ಥರ ಬೇಸರ ಇದ್ರೂ ಹಿರಿಯರನ್ನ ಅವರ ಈಗಿನ ನಿಸ್ಸಹಾಯ ಸ್ಥಿತಿಯಲ್ಲಿ ಅಸಡ್ಡೆ ಮಾಡೋದು ಬೇಡ. ಅವರಿಗೆ ಅಪರಾಧಿ ಪ್ರಜ್ಞೆ, ಗಿಲ್ಟ್ ಫೀಲಿಂಗ್ ಬರ್ಸೋ ಅವಶ್ಯಕತೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಭಾವೋದ್ವೇಗವನ್ನು ನಿರ್ವಹಿಸ್ಕೊಳ್ಳುವಂಥ ಅಗತ್ಯ ಇರುತ್ತೆ. ಹಿರಿಯರ ಆರೋಗ್ಯ ಏರ್ಪೇರಾದಾಗ ಮನೆಯಲ್ಲೇ ಅವರ ಶುಶ್ರೂಷೆ ಮಾಡಲು ಸಾಧ್ಯ ಇದ್ರೆ ಬಹಳ ಒಳ್ಳೆಯದು. ಮನೆಯವರ ದಿನಚರಿಯಲ್ಲಿ ಸ್ವಲ್ಪನೇ ಬದಲಾವಣೆ ಮಾಡಿಕೊಂಡು ಪರಿಸ್ಥಿತಿನ ನಿರ್ವಹಿಸ್ಕೋಬಹುದು. ಆದ್ರೆ ವೈದ್ಯರ ಸಲಹೆಯ ಮೇರೆಗೆ ಅವರನ್ನು ಆಸ್ಪತ್ರೆಗೆ ಸೇರಿಸ್ಬೇಕಾಗಿ ಬಂದ್ರೆ ಧೈರ್ಯ ಗುಂದೋದು ಬೇಡ. ಇಂಥ ಸಂದರ್ಭದಲ್ಲಿ ಆರ್ಥಿಕ, ಭಾವನಾತ್ಮಕ, ದೈಹಿಕ, ಮಾನಸಿಕ ಒತ್ತಡ ಆಗೋದು ಅನಿವಾರ್ಯ. ಇದಕ್ಕೆ ಸ್ವಲ್ಪ ಮುಂಚಿನಿಂದಾನೇ ತಯಾರಿ ಮಾಡ್ಕೊಳ್ಳೋದು ಸೂಕ್ತ. ಇಷ್ಟೆಲ್ಲ ಹೇಳುವಾಗ ನನ್ನ ಮತ್ತೊಂದು ಉದ್ದೇಶ ಹಿರಿಯರನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳೋದು ಮಾತ್ರ ಅಲ್ಲ, ಅಂತಹ ಜವಾಬ್ದಾರಿ ಹೊತ್ತ ಮನೆಯೋರು ಅಂದ್ರೆ ಕೇರ್ ಗಿವರ್ಸ್, ಮನೆಯವರೇ ಆಗಿರ್ಬೋದು, ಹೊರಗ್ನವರಾಗಿರ್ಬೋದು, ತಮ್ಮ ಸ್ವಾಸ್ಥ್ಯವನ್ನು ಗಮನದಲ್ಲಿ ಇಟ್ಕೋಬೇಕು. ನಾವು ಚಿಕ್ಕವರಿದ್ದಾಗ ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದೆಲೆ ನಿಲ್ಸಿದ್ದಾರೆ ಅನ್ನೋ ಕಾರಣದಿಂದ ಹೆಚ್ಚಿನ ಒತ್ತಡನ ಒಬ್ಬರೇ ತಮ್ಮ ಮೇಲೆ ಹಾಕೊಳ್ಳೋದು ಬೇಡ. ಜವಾಬ್ದಾರಿನ ಹಂಚಿಕೊಳ್ಳಿ. ನಿಮ್ಮ ಆರೋಗ್ಯ, ವಿಶ್ರಾಂತಿ, ಮನರಂಜನೆಗೂ ಆದ್ಯತೆ ನೀಡಿ. ಹಿರಿಯರನ್ನು ಮನೆಯಲ್ಲೇ ಬಿಟ್ಟು ನೀವು ಹೊರಗೆ ಹೋಗ್ಬೇಕಾಗಿ ಬಂದ್ರೆ ಪರ್ಯಾಯ ವ್ಯವಸ್ಥೆಯ ಸಾಧ್ಯತೆಯ ಬಗ್ಗೆ ಆಲೋಚನೆ ಮಾಡಿ. ಅವರ ಆರೋಗ್ಯ ದೃಷ್ಟಿಯಿಂದ ವಿಮೆಯನ್ನು ಮಾಡಿಸಿ. ಅಗತ್ಯ ಬಂದಾಗ ಆರ್ಥಿಕ ಒತ್ತಡದ ನಿವಾರಣೆ ಸಾಧ್ಯ ಆಗತ್ತೆ ಅದರಿಂದ. ಈಗ ಅಡಲ್ಟ್ ಡಯಾಪರ್ಸ್ ಕೂಡ ದೊರೆಯೋದ್ರಿಂದ ಅದರ ಬಳಕೆ ಮಾಡಿ. ನೀವು ಬೆಡ್ಶೀಟ್ಸು ಇತ್ಯಾದಿ ಬಟ್ಟೆಗಳನ್ನು ಒಗೆಯೋ ಕೆಲಸ ಅದರಿಂದ ಸ್ವಲ್ಪ ಕಡಿಮೆ ಆಗತ್ತೆ. ಯಾವುದಾದ್ರೂ ಸನ್ನಿವೇಶಗಳಲ್ಲಿ ಏನ್ ಮಾಡಬೇಕು ಅನ್ನೋ ಸಂದೇಹ ಕಾಡಿದ್ರೆ ಇತರರ ಸಲಹೆ ತೆಗೆದುಕೊಳ್ಳಿ. ಜಿರಿಯಾಟ್ರಿಕ್ ಕೌನ್ಸಿಲಿಂಗ್ ಸೌಲಭ್ಯ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಹೆಚ್ಚಿನ ಭಾವೋದ್ವೇಗಕ್ಕೆ ಒಳಗಾಗುವ ಭಯ ಕಾಡಿದರೆ ಆತ್ಮ ಸಮಾಲೋಚಕರನ್ನು ಭೇಟಿ ಮಾಡಿ ಅವ್ರ ಮುಂದೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಪರಿಹಾರ ಮಾರ್ಗಗಳನ್ನು ಹುಡುಕೊಂಡು ಹಗುರ ಆಗಿ. ದೈಹಿಕ ಆರೋಗ್ಯಕ್ಕಾಗಿ ಸಾಕಷ್ಟು ಗಮನ ಕೊಡಿ. ನೋಡ್ಕೊಳ್ಳೋರು ಗಟ್ಟಿ ಇದ್ರೆ ತಾನೇ ಹಿರಿಯರನ್ನು ನೋಡ್ಕೋಬಹುದು. ಮನೆಯಲ್ಲಿ ಇತರ ಸದಸ್ಯರು ಇದ್ದಾರೆ, ಎಲ್ರಿಗೂ ಅವ್ರದೇ ಆದ ಜೀವನವಿದೆ, ಎಲ್ಲವನ್ನೂ ಒಟ್ಟಾಗಿ ತೂಗಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಇದೆ. ಇದು ಸುಲಭ ಏನಲ್ಲ. ಇದೆಲ್ಲಕ್ಕೂ ಮೀರಿ ಅವಶ್ಯಕತೆ ಬಂದ್ರೆ ಹೋಮ್ ಕೇರ್ ಸರ್ವಿಸಸ್ ಕೊಡುವಂತಹ ಸಂಸ್ಥೆಗಳಿವೆ. ಮನೆಗೆ ಬಂದು ಮನೆಯಲ್ಲೇ ಇದ್ದು ನೋಡ್ಕೊಳ್ಳೋ ಅಂಥವ್ರು ಸಿಗ್ತಾರೆ. ಡೇ ಕೇರ್ ಸರ್ವಿಸಸ್ ಕೊಡೋರು ಇದ್ದಾರೆ. ಹಾಗಾಗಿ ನಿಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಅನುಕೂಲಗಳನ್ನು ಮಾಡಿಕೊಳ್ಳುವ ಸೌಲಭ್ಯಗಳನ್ನು ಬಳಸಿ. ಸ್ವಲ್ಪವೇ ವರ್ಷಗಳಲ್ಲಿ ವೃದ್ಧರ ಸ್ಥಾನದಲ್ಲಿ ನೀವಿರ್ತೀರ. ಆಗ ನೀವು ಯಾವ ರೀತಿಯ ಸಹಕಾರ, ಪ್ರೀತಿ, ವಿಶ್ವಾಸ ಮನೆಯವರಿಂದ ನಿರೀಕ್ಷೆ ಮಾಡಬಹುದೋ ಅಂತಹ ವರ್ತನೆಗಳನ್ನು ಈಗ ನಿಮ್ಮ ಮನೆಯ ಹಿರಿಯರಿಗೆ ಅವರ ವೃದ್ಧಾಪ್ಯದಲ್ಲಿ ನೀವು ತೋರಿಸಿ. ಕಡೆಯದಾಗಿ, ಜೀವನ ಒಂದು ಪಾಠಶಾಲೆ ಇದ್ದ ಹಾಗೆ. ಅದು ಕಲಿಸುವ, ನೀಡುವ ಅನುಭವಗಳು ಅಪಾರ. ಅದರಲ್ಲೊಂದು ಸುಖ ಇದೆ, ಸೊಬಗಿದೆ, ದುಃಖ ದುಮ್ಮಾನಗಳಿದೆ. ಪ್ರತಿ ಯುಗಾದಿಯಲ್ಲೂ ಬೇವು ಬೆಲ್ಲನ ಸ್ವೀಕರಿಸುವ ಅರ್ಥವೂ ಇದೆ ಅಲ್ವಾ? ಪ್ರತಿಯೊಬ್ಬ ವ್ಯಕ್ತಿಯ ಬೇಡಿಕೆಯು ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿಮ ಚಂಚಲಾಂ. ಮನೆಯವರು ಎಲ್ಲರೂ ಒಂದಾಗಿ ಬಾಳೋಣ, ಒಂದಾಗಿ ಬದುಕೋಣ. ನಮಸ್ಕಾರ, ಧನ್ಯವಾದಗಳು.